ಜೊತೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಿ ಲೋಕೇಶನ್ ಅವರೇ, ನಮ್ಮ ಬಯಲುಸೀಮೆ ಅಧ್ಯಕ್ಷರಾದಂತಹ ಎಚ್ ಪಿ ಮಂಜಪ್ಪ ಅಮ್ಮವರೇ, ಹಾಗೂ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖಂಡಗಳೇ, ಮತ್ತೆ ನಮ್ಮ ರೈತ ಬಾಂಧವರೇ, ಹಾಗೂ ಎಲ್ಲ ನಮ್ಮ ಬಂಧು ಬಾಂಧವ ಮಿತ್ರಗಳೇ, ಸ್ನೇಹಿತ ಬಂಧವರಿಗೆ ಈ ಕಾರ್ಯಕ್ರಮಕ್ಕೆ ಆದರೂ ಸ್ವಾಗತವನ್ನು ಬಯಸ್ತಾ, ಏನಿಲ್ಲ, ಈ ದಿನ ನಾವು ಪತ್ರಕರ್ತ ಸಂಘದಿಂದ ಒಂದು ವಿಶೇಷವಾದ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಸುಮಾರು 25ರಿಂದ 30 ಜನ ಇವತ್ತು ನಮ್ಮ ಪತ್ರಕರ್ತರನ್ನು ಒಳಗೊಂಡಂತೆ ಎಲ್ಲರೂ ಒಂದು ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ನಮ್ಮ ಈ ಒಂದು ಸಂಘದ ನಿವೇಶನ ಬಹಳ ನಮ್ಮ ಇವರು ಮಂಜಪ್ಪರು ಆಂಜನೇಯರವರ ಸಹಕಾರದಿಂದ ಜಾಗ ಕೊಡಿಸಿದ್ರು. ಅದ್ರ ಜೊತೆಗೆ ನಿವೇಶನ ಆಗಿದೆ. ನಮ್ಮ ರಾಜ್ಯದಲ್ಲಿ ಹೆಂಗೆ ಸಿದ್ದರಾಮಯ್ಯ ಮತ್ತು DKಶಿ ಅವರು ಜೋಡೆತ್ತಾಗಿದ್ದಾರೋ ಅದೇ ರೀತಿ ನಮ್ಮ ಹೊನ್ನಾಳಿಯಲ್ಲಿ ಎಚ್ ಪಿ ಮಂಜಪ್ಪ ಅವರು ಮತ್ತು DG ಶಾಂತನಗೌಡರು ಹೊನ್ನಾಳಿಯಲ್ಲಿ ಜೋಡೆತ್ತಾಗಿ ನಮ್ಮ ಸರ್ಕಾರದ ನಡೆಸ್ತಾ ಇದ್ದಾರೆ. ಅವರ ಅವಧಿಯಲ್ಲೇ ನಮಗೊಂದು ಹೆಚ್ಚುವರಿಯಾಗಿ ಮೇಲ್ಗಡೆ ಒಂದು ನೂತನ ಸಭಾಂಗಣ ಆಗಬೇಕು. ಅದು ಈಗಾಗಲೇ ನಾವು ಅದನ್ನ ಎಸ್ಟಿಮೇಟ್ ಮಾಡ್ತಿದ್ದೇವೆ ಸರ್. 25 ಲಕ್ಷ ರೂಪಾಯಿ ವಿನೋದ ಇಂಜಿನಿಯರ್ ಹತ್ರ ಮಾಡ್ತಿದ್ದೀವಿ. ದಯವಿಟ್ಟು ನೀವಿಬ್ರು ಅದಕ್ಕೆ ಸಹಕಾರ ಕೊಟ್ಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. 50-50 ಅವ್ರಿಗೆ ಕೇಳ್ತೀನಿ ಸರ್. ಅವ್ರಿಗೆ ಏನ್ ಮಾಡ್ತೀನಿ ಅಲ್ಲ, ಅವ್ರು ಬರಲ್ಲ ಅಂದ್ರೆ ನಿಮಗೆ ಕೊಡ್ಬೇಕು ಅಂದ್ರೆ ನಿವೇಶನಕ್ಕೆ 100 ತೊಡಕುಗಳಿದಾವೆ. ದಯವಿಟ್ಟು ಎಲ್ಲ ಪತ್ರಕರ್ತರಿಗೂ ಯಾರೇ ನಿವೇಶನ ಇಲ್ಲಂಗಿಲ್ಲ, ಅವ್ರವ್ರ ಮನೆಯಲ್ಲಿ ಅವರವರ ಪಿತ್ರಾರ್ಜಿತ ಸ್ವತ್ತಲ್ಲಿ ಅವ್ರು ಇದ್ದಾರೆ. ಈಗೇನು ತಾವು ಸುಂಕರಗಟ್ಟೆ ಗ್ರಾಮದಲ್ಲಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಪತ್ರಕರ್ತರ ಕಾಲೋನಿ ಅಂತ ಮಾಡಿ ಅಲ್ಲಿ ತಮಗೆ ಪತ್ರಕರ್ತರಿಗೆ ನಿವೇಶನ ಕೊಡ್ಬೇಕು ಸರ್. ಯಾಕೆಂದ್ರೆ ಈಗ ಆಲ್ರೆಡಿ ದಾವಣಗೆರೆಯಲ್ಲಿ ನಮ್ಮ ಬದ್ರಿನಾಥ ಸರ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಎಲ್ಲರೂ ನಿವೇಶನ ಮಾಡ್ಕೊಂಡಿದ್ದಾರೆ. ಪತ್ರಕರ್ತರ ಕಾಲೋನಿ ಅಂತ ಮಾಡ್ಬಿಟ್ಟು ಶಿವಮೊಗ್ಗ ಪ್ರೆಸ್ ಕ್ಲಬ್ ಅಂತ ಇದೆ, ಅಲ್ಲೂ ನಿವೇಶನ ಮಾಡ್ಕೊಂಡಿದ್ದಾರೆ. ಪತ್ರಕರ್ತರ ಭವನ ಅಂತ ಹೇಳ್ಬಿಟ್ಟು, ಕಾಲೋನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದೆಂತ ಅಡೆತಡೆಗಳು ಇದ್ರು ಒಟ್ಟೆ ನಾವೇನು ಬಹಳ ಜನ ಇಲ್ಲ ಸರ್. ಹೊನ್ನಾಳಿ ತಾಲೂಕಿನಲ್ಲಿ ಒಂದು 15ರಿಂದ 16 ಜನ ಇದ್ದೀವಿ. ನೀವು ಪತ್ರಕರ್ತರ ಕಾಲೋನಿ ಅಂತ ಮಾಡ್ಬಿಟ್ಟು ಎಲ್ಲಾ ಪತ್ರಕರ್ತರಿಗೂ ತಾರತಮ್ಯ ಮಾಡದೆ ಎಲ್ಲಾ ಪತ್ರಕರ್ತರಿಗೂ ನಿವೇಶನ ಕೊಡಿಸೋ ವ್ಯವಸ್ಥೆನ ನೀವು ಮಾಡ್ಬೇಕು ಸರ್. ದಯವಿಟ್ಟು ಇದು ನಮ್ಮ ಒಂದು ಸರ್ಕಾರಿ ವಿನಂತಿ. ಇದನ್ನ ಮಾಡಿಕೊಟ್ಟು ತಾವು ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಿದ್ರ, ಇದಕ್ಕೆಲ್ಲರೂ ತಮ್ಮ ಸಹಕಾರ ಕೊಟ್ಟಿದ್ರ, ವೇದಿಕೆ ಮೇಲೆ ಕೂತಂತ ಎಲ್ಲರ ಸಹಕಾರ ಇದೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಆಗ ಅವರು ಆ ಈಗೇನು ಪತ್ರಿಕಾ ಭವನ ಇದೆಯಲ್ಲ ಆ ಜಾಗವನ್ನ ಅವರು ಮಂಜೂರು ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಅವ್ರಿಗೆ ವಿಶೇಷವಾದ ವಿಜಯಾನಂದ ಸ್ವಾಮಿ ಹೆಂಗ್ ಬರ್ರಿ ಬರ್ರಿ ಎಲ್ಲರೂ ಬರ್ರಿ. ಇಲ್ಲ ನೋಡಿ, ಹಂಗೆ ಇಡ್ತಾರೆ. ಇಲ್ಲ ನೋಡಿ, ಮೃತ್ಯುಂಜಯ ಪಟೇಲ್ ಮೊಬೈಲ್ ಪೋಸ್ ಕೊಡ್ತಾ ಇದ್ರು. ಅದಕ್ಕೆ ಪತ್ರಕರ್ತರ ಕಾರ್ಯನಿರತ ಸಂಘದ ಅಧ್ಯಕ್ಷರಾದ ಮಲ್ಲೇಶ್ವರ, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀನಿವಾಸ, ನಿಕಟಪೂರ್ವ ಅಧ್ಯಕ್ಷರಾದ ಇಂಗ್ಲೀಷ್ ಅವರೇ, ಕೋಶಾಧ್ಯಕ್ಷರಾದ ರಮೇಶ್ ಅವರೇ, ಕಾರ್ಯದರ್ಶಿಗಳಾದ ನಮ್ಮ ಏಣನವರೇ, ಜಿಲ್ಲಾ ಸದಸ್ಯರಾದ ರಾಘವೇಂದ್ರ ಅವರೇ, ಗಿರೀಶು, ದಿವ್ಯ ಪಾಟೀಲು, ಸುರೇಶ್, ಸಂಸ್ಥಾನಿಗಳಾದ ರವೀಂದ್ರ ಕುಮಾರ್ ಅವರು ಮತ್ತು ದಾವಣಗೆರೆ CG ಹಾಸ್ಪಿಟಲ್ ಬಂದಿರ್ತಕ್ಕಂಥ ಈ ಒಂದು ತಂಡದ ಎಲ್ಲ ವೈದ್ಯರು, ಶುಶ್ರೂಷಕರು ಎಲ್ಲರೂ
ಇಂದು ಹೊನ್ನಾಳಿ ತಾಲೂಕಿನ ಪತ್ರಕರ್ತರ ನಿರತ ಸಂಘ ಮೊದಲನೇ ಹಂತದಲ್ಲಿ ಬಹಳ ಉತ್ತಮವಾದ ಹೆಜ್ಜೆ ನಿಂತಿದೆ. ದಾನದಲ್ಲಿ ದಾನ ಶ್ರೇಷ್ಠ ದಾನ ರಕ್ತದಾನ ನಾವೆಲ್ಲ ಮನುಷ್ಯನಿಗೆ ಅನೇಕ ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. ಕೆಲವು ಸಲ ಅಪಘಾತಗಳು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಹಣ ಅವಶ್ಯಕತೆ ಇರ್ತದೆ. ಇವತ್ತೇನು ರಕ್ತವನ್ನು ಸಂಗ್ರಹಣೆ ಮಾಡ್ತಾರೆ, ಇದು ಬ್ಲಡ್ ಬ್ಯಾಂಕ್ನಲ್ಲಿ ಶೇಖರಣೆ ಇರ್ತದೆ. ಅವರನ್ನು ಶೇಖರಣೆ ಇರ್ತಾರೆ. ಯಾರ್ಯಾರಿಗೆ ಯಾವ ಗ್ರೂಪ್ಗೆ ಮ್ಯಾಚ್ ಆಗುತ್ತೆ ಅದನ್ನು ಆ ಒಂದು ಸಂಬಂಧಪಟ್ಟಂಥ ಆಸ್ಪತ್ರೆಗಳು ಪ್ರವೇಶ ಪಡಿಸ್ತಾರೆ. ಅಂಥವರಿಗೆ ರಕ್ತದ ಅವಶ್ಯಕತೆ ಇರುತ್ತೆ. ಈ ಒಂದು ಪತ್ರಕರ್ತರ ಸಂಘ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಮಾಡೋದು. ಪತ್ರಿಕಾ ದಿನಾಚರಣೆ ಮಾಡೋದು ಕಾಮನ್ ಆಗಿರುತ್ತೆ. ಆದರೆ ಪತ್ರಕರ್ತರ ಸಂಘ ಸಹ ಸಮಾಜಮುಖಿಯಾಗಿ ಇವತ್ತು ನಾವು ಅನ್ನದಾನ ಅಂತೀವಿ, ವಿದ್ಯಾದಾನ, ಮನುಷ್ಯನ ಬದುಕಿಗೆ ಬೆಳವಣಿಗೆಗೆ ವಿದ್ಯೆ ಭಾಳ ಅವಶ್ಯಕತೆ ಇದೆ. ಜೀವನವನ್ನು ಮಾಡಲು ಆಹಾರದ ಅವಶ್ಯಕತೆ ಇದೆ, ಅನ್ನದಾನ. ಆದರೆ ವಿಶೇಷವಾಗಿ ರಕ್ತದಾನ ಶ್ರೇಷ್ಠದಾನ ನಾವೆಲ್ಲ ಕರೆದಿ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯಂತ ಸಂತೋಷ ಆಗಿದೆ. ಈ ಒಂದು ರಕ್ತದಾನ ಶಿಬಿರ 10 ಜನ ಈಗಾಗಲೇ ರಕ್ತವನ್ನು ದಾನ ಮಾಡಿದ್ದಾರೆ. ಇನ್ನೂ ದಾನಿಗಳು ಹೆಚ್ಚು ಮುಂದೆ ಬಂದಾಗ, ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಕೆಲವಿಗೆ ರಕ್ತ ಕೊಟ್ಟು ಏನೋ ಆಗ್ಬೇಕಂತ ಗಾಬರಿ ಕೊಡ್ತಾರೆ. ಅದು ರಕ್ತವನ್ನು ದಾನ ಮಾಡಿದರೆ ವರ್ಷಕ್ಕೆ 3 ತಿಂಗಳು ಸಿಗುತ್ತೆ. ನಾನು ಎಷ್ಟು ನಮ್ಮದು ರಕ್ತ ಡ್ರಾ ಮಾಡಿದ್ದಾರೆ ಮತ್ತು ಶೇಖರಣೆ ಆಗುತ್ತೆ. ಹಾಗಾಗಿ ವರ್ಷಕ್ಕೆ 4 ಬಾರಿ ರಕ್ತದಾನವನ್ನು ಮಾಡೋದು ಭಾಳ ಅತ್ಯಂತ ಶ್ರೇಷ್ಠ. ನಾನು ಭಾವಿಸಿದ ಭಾಳಷ್ಟು ಜನ, ಎಷ್ಟೋ ಜನ ನಾನು ಶಿವಮೊಗ್ಗ ನಮ್ಮ ಕಾಲೇಜಲ್ಲಿ ರಕ್ತದಾನ ಮಾಡಿಕೊಂಡು ಒಂದು 100 ಬಾರಿ ರಕ್ತದಾನ, 100 ಹೆಚ್ಚು ಬಾರಿ ರಕ್ತದಾನ ಮಾಡಿದೆ ಅಂತೇಳಿ ಅವ್ರಿರ್ತಕ್ಕಂಥ ದಾದಿಯನ್ನು ತೋರಿಸಿ ಅತ್ಯಂತ ಸಂತೋಷ ಆಯಿತು. ಶುಭವಾಗಿ ಧನ್ಯವಾದ. ದಿನದ 20 ರಂಗರಂಜಿತ ಅಂದರೆ ಅದಕ್ಕೆ ಭಾಳಷ್ಟು ಅರ್ಥಗಳಿರುತ್ತೆ. ನಾವು ಯಾವತ್ತೂ ಸಕ್ರಿಯವಾಗಿ ಮತ್ತು ಜನರ ಅಪೇಕ್ಷೆ ಅನಿಶ್ಚಿತಕ್ಕೆ ನಾವು ರಾಜಕಾರಣ ಮಾಡಬೇಕಾಗಿದೆ. ಜನರು ಜನಸಾಮಾನ್ಯರ ಬಗ್ಗೆ ರಾಜಕಾರಣ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ರಾತ್ರಿ ಮಲಗೋದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಮಧ್ಯದಲ್ಲಿ ಹೆಚ್ಚಾದರೆ ಏನು ಅಭಿವೃದ್ಧಿ ಮಾಡಬೇಕು, ಏನು ಕೆಲಸ ಮಾಡಬೇಕು, ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾನು ಚಿಂತನೆ ಮಾಡಬೇಕಂತ ಹೇಳ್ತೀನಿ. ಹಾಗಾಗಿ ರಾಜಕಾರಣಕ್ಕೆ ಅಭಿವೃದ್ಧಿ ಭಾಳ ಮುಖ್ಯ. ಅದು ನನ್ನ ಕರ್ತವ್ಯ, ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿ ಆಕ್ಷೇಪಣೆ ಮಾಡಿಬಿಟ್ಟು ನೀವು ಅಲ್ಲಿ ಬರ್ತಾರ ಈ ರಕ್ತದಾನ ಮಾಡಿದ್ರೆ ನೀವು ಕುಮಾರ್ ಬರ ಅಧ್ಯಕ್ಷರಾದ್ರೆ ಬಾರಪ್ಪ. ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ ಜೀವ ಉಳಿಸಿ. ಪತ್ರಿಕಾ ದಿನಾಚರಣೆಗೆ, ಪತ್ರಿಕಾ ದಿನಾಚರಣೆಗೆ, ಹೊನ್ನಾಳಿ ತಾಲೂಕು ಪತ್ರಿಕಾ ದಿನಾಚರಣೆಗೆ
ಚಳ್ಳೆ ದಾಟಿ ಬಂದ ನನಗೆಲ್ಲ ಚಳ್ಳೆ ಯಾಕೆ ನನಗೆ ಅದು ಕೂಡ ನಂಬಿ ಶಾಂತಿ ದೂತನೂ ಸಹ ಶಾಂತಿ ದೂತನಾಗಿ ಬರುವಷ್ಟಿದೆ ಅಂತ ನಾನು ಅಲ್ಲ ನಾವು ಬೇರೆ ತಿಳ್ಕೊಂಡ್ಬಿಟ್ಟಿವಿ. ಅಲ್ಲ ನಾವು ಈ ಕಡೆ ಸಾಂದ್ರಿಯಿಂದ ಬ್ರಿಟಿಷರಿಂದ ಹೋರಾಟ ಮಾಡಿ ಕ್ರಾಂತಿ ಹಾಗಾಗಿ ನಾವು ಕ್ರಾಂತಿ ಪ್ರೀತಿಯಿಂದ ನಮ್ಮನ್ನು ಕರೀತಾರೆ, ಅಷ್ಟು ಪ್ರೀತಿಯಿಂದ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಅದು ನಿಮ್ಮ ಆದ್ಯತೆ ವಿಶ್ವಾಸ. ನಿಮಗೇನು ಇವತ್ತು ಈ ಹಿಂದೆ ನಾವು ಸ್ವಲ್ಪ ನಾನು ಮಾತಾಡ್ತಾ ಹೇಳ್ತೀನಿ. ನಾನು ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದಾಗ ಒಂದ್ಸರಿ ನಮ್ಮ ತಾಲೂಕಾ ಪಂಚಾಯತಿ ಕಚೇರಿಯಲ್ಲಿ ಒಂದ್ಸರಿ ಒಂದು ಪತ್ರಿಕಾ ಆಚರಣೆಯನ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ ಕರೆದಿದ್ದೆ. ಆ ಸಭೆಯಲ್ಲಿ ನೀನು ಅವಾಗ ಇನ್ನೂ ಹೊನ್ನಾಳಿ ಬಂದಿದ್ದಿಲ್ಲ ಅಂತ ಕಾಣಿಸುತ್ತೆ ನೋಡೋದಾಗಿ. ಆ ಸಂದರ್ಭದಲ್ಲಿ ನಾನು ನಮ್ಮ ಕಾರ್ಯಕರ್ತರ ಒಂದು ಪತ್ರಿಕಾ ಒಂದು ದಿನಾಚರಣೆಗೆ ಬಂದಿದ್ದೆ. ಆಮೇಲೆ ನಾನು ಪುರಸಭೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾಗೆ ಎಲ್ಲರೂ ಸಹ ಬೇಡಿಕೆ ನೀಡಿದ್ರು ನಮಗೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ. ನಾನು ಕಡೆಗೆ ಎಲ್ಲ ನೋಡಿದೆ, ಎಲ್ಲೂ ಜಾಗಗಳು ಅಷ್ಟು ಸೂಕ್ತಾಗಿದ್ದಿಲ್ಲ. ಇಲ್ಲೇ ಪಕ್ಕದಾಗೆ ನಮ್ಮ ಲೈಬ್ರರಿ ಹಿಂದ್ಗಡೆ ಜಾಗ ಇದೆ, ನೋಡ್ರಪ್ಪ ನಿಮಗೆ ಸೂಕ್ತ ಅನ್ಸಿದ್ರೆ ಕೊಡ್ತೇನೆ ಅಂತ ಹೇಳಿದ್ದೆ. ಆ ಒಂದು ಜಾಗನೂ ಸಹ ಇವರಿಗೆ ನಾನು ಮುನ್ಸಿಪಲ್ ಅಧ್ಯಕ್ಷರ ಸಂದರ್ಭದಲ್ಲಿ ಇವರಿಗೆ ಕೊಟ್ಟಿದ್ದೆ. ಅದನ್ನ ಈಗ ಲಾನ್ ನಂತರ ನಮ್ಮ ಶಾಂತಗೌಡರು ಪಕ್ಷ ಶಾಸಕರಿದ್ದಾಗ ಇರಬೇಕು. ಅದಕ್ಕೆ ಬಿಲ್ಡಿಂಗ್ ಸಹ ಬೇರೆ ಯಾರು ಎಲ್ಲರೂ ಒಂದು ಸಹಕಾರದಿಂದ ಒಂದು ಸಣ್ಣ ಒಂದು ಕಟ್ಟಡವನ್ನು ಸಹ ಇವತ್ತು ನೀವು ಅಲ್ಲಿ ಮಾಡ್ಕೊಂಡಿದ್ದೀರಿ. ತುಂಬಾ ಸಂತೋಷ. ನೀವು ಯಾವತ್ತು ಪ್ರೀತಿಯಿಂದ ಕರೀತೀರೋ ಅವತ್ತು ನಾನು ನಿಮ್ಮ ಜೊತೆ ಪ್ರೀತಿಯಿಂದ ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ, ಇವತ್ತು ಪತ್ರಿಕಾ ರಂಗ ಎಷ್ಟು ಮುಖ್ಯ, ಆಮೇಲೆ ಪತ್ರಿಕಾ ರಂಗದ ಕಷ್ಟ ಸುಖಗಳನ್ನ ಈಗಾಗಲೇ ನಮ್ಮ ಲೋಕೇಶ್ ಅವರು ತಮಗೆ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಷ್ಟು ನಮಗೆ ಮುಖ್ಯನೋ ಹಾಗೆ ಇವತ್ತು ನಮ್ಮ ಪತ್ರಿಕಾ ರಂಗನೂ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ಈ ಒಂದು ಏನು ತಾಲೂಕಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇವತ್ತು ಪ್ರತಿಯೊಬ್ಬ ಒಂದು ಸಾರ್ವಜನಿಕರ ಕಷ್ಟಗಳನ್ನ, ಮತ್ತೆ ವಿದ್ಯಾರ್ಥಿಗಳ ಕಷ್ಟಗಳನ್ನ, ಮಹಿಳೆಯರ ಕಷ್ಟಗಳನ್ನ, ವಿದ್ಯಾರ್ಥಿಗಳ ಕಷ್ಟಗಳನ್ನ ಇವತ್ತು ಸರ್ಕಾರಕ್ಕಾಗಲಿ ಜೊತೆಗೆ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಮುಖವಾದ ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಇವತ್ತು ಏನು ಹೋರಾಟಗಾರರ ಒಂದು ಹೋರಾಟವನ್ನು ಸಹ ಬೆಳಕಿಗೆ ತರ್ತಕ್ಕಂಥ ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಅದನ್ನ ನೀವು ಬಹಳ ಒಂದು ಜವಾಬ್ದಾರಿಯಿಂದ ನ್ಯಾಯಯುತವಾಗಿ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ ಇವತ್ತು ಅದನ್ನ ಬೆಳಕಿಗೆ ತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಆಗಲಿ ಆ ಒಂದು ಏನು ಇವತ್ತು ಹೋರಾಟಗಳ ಬಗ್ಗೆ, ಇವತ್ತು ತೊಂದರೆಗಳ ಬಗ್ಗೆ ಅದ್ರ ಬಗ್ಗೆ ಒಂದು ಬೆಳಕನ್ನ ಚೆಲ್ತಕ್ಕಂಥ ಅವರಿಗೆ ಏನು ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಖಂಡಿತ ಸರ್ಕಾರದಿಂದ ಆಗಿರ್ಬೋದು, ಅಧಿಕಾರಿಗಳಿಂದ ಆಗಿರ್ಬೋದು ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತು ನನಗೆ ತಿಳಿದ ಮಟ್ಟಿಗೆ ಕೆಲವೊಂದು ಎಲ್ಲೋ ಪತ್ರಿಕೆಗಳು ಬೇರೆ ಬೇರೆ ಮಾಧ್ಯಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿರ್ಬೋದು. ಆದ್ರೆ ಎಲ್ಲರೂ ಸಹ ಆ ತರ ಇದಾರೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಆದ್ರೆ ಜವಾಬ್ದಾರಿಯಿಂದ ಕೆಲವರು ಎಲ್ಲಾ ವಿಚಾರಗಳನ್ನು ಸಹ ಇವತ್ತು ಒಂದು ಜನಗಳಿಗೆ ಮತ್ತೆ ಸರ್ಕಾರಕ್ಕೆ ಅಧಿಕಾರಿಗಳನ್ನ ಇವತ್ತು ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತಾ ಇದ್ದೀನಿ. ಇದು ನಿಜವಾಗ್ಲೂ ಸಹ ಒಂದು ಒಳ್ಳೆಯ ಒಂದು ಜವಾಬ್ದಾರಿಯುತ ಒಂದು ಕೆಲಸ. ಇವತ್ತು ಯಾರೇ ಆಗಲಿ ನಾವೆಲ್ಲ ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಜನಗಳಿಂದ ಆಯ್ಕೆಯಾಗಿ ಬಂದು ಜನಗಳ ಕೆಲಸವನ್ನ ನಾವು ಮಾಡ್ತಾ ಇರೋದು. ಆದ್ರೆ ನೀವು ಯಾವುದೇ ಒಂದು ಇದರಿಂದಲೇ ಸಹ ನೀವು ಜನಗಳ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತಿ ಜನಗಳ ಹೋರಾಟವನ್ನ ಒಂದು ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ಸಹ ನಿಮಗೂ ಬಹಳ ಕಷ್ಟ ಇದೆ. ಬಹಳಷ್ಟು ಜನ ನಿಮ್ಮ ಮೇಲೆ ಧಮಕಿನ ಆಗಿರ್ತಕ್ಕಂಥ ಸಂದರ್ಭಗಳು ಇರ್ತವೆ, ಬೇರೆ ಬೇರೆ ವಿಚಾರಗಳು ಇರ್ತವೆ. ಅವನ್ನೆಲ್ಲವನ್ನು ಸಹ ಇವತ್ತು ನೀವು ಫೇಸ್ ಮಾಡಿ ಆ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿಭಾಯಿಸ್ತಿದ್ದೀರಿ. ನಿಜವಾಗ್ಲೂ ಸಹ ಅದಕ್ಕಾಗಿ ನಾನು ನಿಮಗೆ ಒಂದು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ, ಇವತ್ತು ಪತ್ರಿಕಾ ರಂಗ ಬಹಳ ಮುಖ್ಯವಾದ ಒಂದು ಹುದ್ದೆ.